ಮೊನ್ನೆ 25ನೇ ತಾರೀಕು ನಡೆದ ಕನ್ಸಿಲೇಷನ್ನು ಯಥಾ ಪ್ರಕಾರ ಏನೂ ಆಗಿಲ್ಲ. ಆದ್ರೂ ಏನೋ ಆಗುತ್ತೆ ಅನ್ನೋ ಭರವಸೆಯನ್ನು ನಮ್ಮ ನೌಕರರಲ್ಲಿ ತುಂಬಕ್ಕೆ ಭಾಳ ಪ್ರಯತ್ನಗಳು ನಡೀತಾ ಇವೆ. ಆದರೆ ಈ ಮೊನ್ನೆ ಒಂದೇ ಒಂದು ಬದಲಾವಣೆಗೇನಪ್ಪ ಅಂತಂತಂದರೆ ಆ 25% ವೇತನ ಹೆಚ್ಚಳ ಮಾಡಬೇಕು ಅಂತ ಹಠಕ್ಕೆ ಹಿಡಿದು ಕೂತಿದ್ದವರು ಅದನ್ನು 20%ಗೆ ಅಂತೇಳಿ ಕಡಿಮೆ ಮಾಡಿಕೊಂಡಿದ್ದಾರೆ. ಮತ್ತು ಸರ್ಕಾರಿ ನೌಕರರಿಗೆ ಹೇಗೆ ಇನ್ಕ್ರಿಮೆಂಟ್ ಕೊಡ್ತಾರೋ ಅದೇ ಪ್ರಮಾಣದ ಇನ್ಕ್ರಿಮೆಂಟ್ ನಮಗೆ ಕೊಡಬೇಕು ಅನ್ನೋ ಒಂದು ವಾಸರಾಗ ಬೇರೆ ಆಡಿದ್ದಾರೆ. ಕೂಟದವರು ಸರ್ಕಾರಿ ನೌಕರರಿಗೆ ಸಮನಾದ ವೇತನ ಅಂದರೆ ಇವರು ಸರ್ಕಾರಿ ನೌಕರರಿಗೆ ಸಮನಾದ ಇನ್ಕ್ರಿಮೆಂಟ್ ಅಂತ ಅದ್ರ ಮಾತು ಬೇರೆ ಅಷ್ಟೇನಿಲ್ಲ. ನಾನು ಹೇಳ್ತೇನೆ, ಈಗಾಗಲೇ ಜಂಟಿ ಸಮಿತಿಯಿಂದ ಅನೇಕರು ಹೊರಗೆ ಬಂದಿದ್ದಾರೆ. ಯಾಕೆ ಅಂತಂತಂದರೆ ಆ ಜಂಟಿ ಸಮಿತಿಯವರು ನ್ಯಾಯಯುತ ಬೇಡಿಕೆ ಅಂತ ಏನು ಹೇಳ್ತಿದ್ದಾರೆ ಅದು ಕಾನೂನುಬದ್ಧ ಬೇಡಿಕೆಯಾ ಅಂತನ್ನೋದನ್ನು ಸರ್ಕಾರದ ಮುಂದೆ ಆಗಲಿ, ಕನ್ಸಿಲೇಷನ್ ಮುಂದೆ ಆಗಲಿ, ಮ್ಯಾನೇಜ್ಮೆಂಟ್ ಮುಂದೆ ಆಗಲಿ, ಈ ಒಂದು ಹೈಕೋರ್ಟ್ನಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಮಾಡೋಕ್ಕೆ ಇವ್ರ ಕೈ ಸಾಧ್ಯ ಆಗಿಲ್ಲ. ಇವು ಕಾನೂನುಬದ್ಧ ಬೇಡಿಕೆಗಳ ಅಥವಾ ಕೇವಲ ಇವರು ಬಾಯಿ ಮಾತನ್ನು ಹೇಳುವಾಗ ನ್ಯಾಯಬದ್ಧ ಬೇಡಿಕೆಗಳ ಅಂತೇಳಿ. ನಾನು ಕಾನೂನುಬದ್ಧ ಬೇಡಿಕೆ ಅಂತ ಅವರು ರುಜುವಾತು ಮಾಡುವ ಶಕ್ತಿ ಇದ್ದಿದ್ದರೆ ತಡ ಆಗ್ತಿರಲಿಲ್ಲ. ಯಾಕೆಂತಂದರೆ ಹೈಕೋರ್ಟ್ನಲ್ಲಿ ಯಾವತ್ತು ಬೇಕಾಗಿದ್ರು ಅವರು ಮಾಡಿರುವ ನೋಟಿಫಿಕೇಷನ್ ಏನು ಫೆಬ್ರವರಿ 28ಕ್ಕೆ ಮಾಡಿದ್ದು, ಮತ್ತು ವೇತನ ಹೆಚ್ಚಳಕ್ಕೆ 12ನೇ ತಾರೀಕು ಮೊನ್ನೆ ಮಾಡಿದ್ದು, ಇದನ್ನು ಸ್ಟೇ ಕೊಡಿ, ಇದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಒಂದು ಇಟ್ಟು ಫೈಲ್ ಮಾಡ್ಬೋದಾಗಿತ್ತು. ಅದು ಮಾಡೋಕ್ಕೆ ಅವಕಾಶವೇ ಇಲ್ಲದೆ ಇರೋದರಿಂದ ಇವರು ಈಗ ಮೊನ್ನೆ ಆ ಒಂದು 20%ಗೆ ಅಂದರೆ 25ರಿಂದ 20ಕ್ಕೆ ಬಂದಿದ್ದಾರೆ. ನಾನೇ ಹೇಳ್ತೇನೆ, ಈವನ್ ಆವತ್ತು ಅವರ ಬೇಡಿಕೆಯ ಪಟ್ಟಿಯನ್ನು ಬದಲಾವಣೆ ಅಂದರೆ ಮಾಡಿಫೈ ಮಾಡಿಕೊಂಡಿದ್ದೀವಿ ಅನ್ನೋದು ಹೇಳ್ತಾರೆ ವಿನಃ ಬೇಡ 12.5 ಇದ್ದವರು ನೀವು 16ಕ್ಕೋ 18ಕ್ಕೋ ಬರ್ರಿ ಆ ರೀತಿ ಮಾತನಾಡುವ, ನೆಗೋಸಿಯೇಷನ್ ಮಾಡುವ ಸಾಮಾನ್ಯ ತಿಳುವಳಿಕೆ ಇದ್ದಿದ್ರೂ ಮೊನ್ನೆ ಈ ಒಂದು ಕ್ಯಾನ್ಸಲೇಷನ್ನು ಯಶಸ್ವಿಯಾಗ್ತಿತ್ತು. ವಿಫಲ ಆಗೋದಕ್ಕೆ ನೇರವಾಗಿ ಜಂಟಿ ಕ್ರಿಯಾ ಸಮಿತಿಯಲ್ಲಿರುವ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನಿನ ಮುಖ್ಯಸ್ಥರು ಅಂತ ಹೇಳ್ಕೊಳ್ಳುವವರಿಗೆ ಸಾರಿಗೆ ಸಂಸ್ಥೆಯ ವ್ಯವಹಾರಗಳ ABCD ನಾಲೆಡ್ಜು ಸಹ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಆಕ್ಷೇಪಣೆ ಮಾಡ್ತೇನೆ. 25ನೇ ತಾರೀಕು ನಡೆದ ಕ್ಯಾನ್ಸಲೇಷನ್ನು ಸಹ ವಿಫಲ ಆಗಿದೆ. ಮೊನ್ನೆ ಆ ಕನ್ಸಿಲೇಷನ್ಗೆ ಹೋಗಿದ್ದಂತಹ ಆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಉಳಿದಿರುವ ಕೆಲವರೆಲ್ಲ ಆಚೆಗೋಗಿದ್ದಾರೆ. ಈಗಾಗಲೇ ಆ ಉಳಿದಿರುವ ಸಂಘಟನೆಗಳವರು ಸಹ ಆ ಕನ್ಸಿಲೇಷನನ್ನು ನೆಗೋಷಿಯೇಷನ್ ರೀತಿಯಲ್ಲಿ ಒಂದು ಆ ಸ್ಕಿಲ್ ಬಳಸಿ ಮಾಡೋದಕ್ಕೆ ಬದಲಾಗಿ ಅವರು ಕೇವಲ ನಮ್ಮ ಬೇಡಿಕೆ 25% ಹೆಚ್ಚಳ ಮಾಡಬೇಕು ಅಂತಿತ್ತು, 20% ಮಾಡಿಫೈ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಇದು ಸಾಲ್ವ್ ಆಗಬೇಕು ಅನ್ನೋ ಉದ್ದೇಶಕ್ಕಿಂತಲೂ ಕಾಂಟ್ರರಿ ಆಗಬೇಕು. ಒಳಗೊಳಗೇನೆ ಈ ಒಂದು ಸಮಸ್ಯೆ ಆಗೇ ಇರಬೇಕು. ಆ ಸಮಸ್ಯೆಯನ್ನು ಇಟ್ಕೊಂಡು ಬೇರೆ ಬೇರೆ ಒಂದು ಅವರ ಸ್ವತಂತ್ರದ ಕೆಲಸಗಳು, ಕಾರ್ಯಗಳು, ವ್ಯವಹಾರಗಳು ನಡೆಸಬೇಕು ಅನ್ನುವಂಥ ದುರುದ್ದೇಶ ಇದರಲ್ಲಿ ನನಗೆ ಕಾಣಿಸ್ತಾ ಇದೆ. ನಾನು ಹೇಳ್ತೇನೆ, ಕಳೆದ ವಾರದಲ್ಲಿ ಕೇಳಿದ್ವಿ ಈ ಒಂದು ಒಳ ಒಪ್ಪಂದಗಳಾಗಿವೆ ಇತ್ಯಾದಿ. ಇವತ್ತೆಲ್ಲ ಅದು ಬಹುಶಃ 30-40 ವರ್ಷದಿಂದನೂ ಸಾರಿಗೆ ನೌಕರರ ಮಧ್ಯೆ ಆ ಸೂಟ್ ಕೇಸ್ ತೊಗೊಂಡ್ರು ಆ ಥರದ್ದು ಮಾತುಗಳು ಆಡ್ತಾನೇ ಇದ್ದರು. ಅದು ಬಹುಶಃ ಈ ಎಲ್ಲ ಚಟುವಟಿಕೆಗಳಿಂದ ನನಗನ್ಸೋದೇನೆಂದರೆ ಸುಳ್ಳಲ್ಲ ಅಂತ. ಸುಳ್ಳಾಗಬೇಕದು, ನೌಕರರ ಹಿತದೃಷ್ಟಿಯಿಂದಾದರೂ ಸುಳ್ಳಾಗಬೇಕು. ನಾನು ಹೇಳ್ತೇನೆ, ಇವತ್ತೂ ಕೆಳ ಹಂತದ ನೌಕರರ ವಿರುದ್ಧ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಶೋಷಣೆದ ಬಳಕೆ ನಡೆಸ್ತಿದ್ದಾರೆ. ಅದಕ್ಕೆ ಈ ಯೂನಿಯನ್ಗಳು ತಡೆ ಒಡ್ಡೋಕ್ಕೆ ಬದಲಾಗಿ ಪ್ರೋತ್ಸಾಹಿಸ್ತೋ ಬೆಂಬಲಿಸ್ತೋ ಎಕ್ಸ್ಪ್ಲಾಯ್ಟನ್ನು ಇವರು ಸಹ ಅವ್ರ ಜೊತೆ ಶೇರ್ ಮಾಡ್ತಿದ್ದಾರಾ ಅಂತ ಹೇಳ್ಕೊಂಡು ಅನುಮಾನಿಸ್ಬೇಕಾಗ್ತದೆ. ಅದರಿಂದ ನಾನಿವತ್ತು ಹೇಳೋದೇನು ಅಂತಂತಂದರೆ, ಕನ್ಸಿಲೇಷನ್ನು, ಕೋರ್ಟು, ಹೋರಾಟ, ಮುಷ್ಕರಕ್ಕೆ ಕರೆ ಕೊಡುವುದು, ಅನಿರ್ದಿಷ್ಟ ಇತ್ಯಾದಿ ಹೇಳುವುದು ಎಲ್ಲವೂ ಒಂದು ಬೇಕೋ ಬೇಡವೋ ಅಂಡರ್ಸ್ಟ್ಯಾಂಡಿಂಗ್, ಅದೇ ನೂರಿ ಕುಸ್ತಿ ಅಂತ ಹೇಳ್ತಾರೆ. ಕುಸ್ತಿ ಆಡ್ದಂಗೆ ಕಾಣಿಸುತ್ತೆ, ಅದು ಕುಸ್ತಿ ಅಲ್ಲ.
ಈ ರೀತಿ ವರ್ತಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ.